ನಮಸ್ಕಾರ ಸ್ನೇಹಿತರೆ. ಯಶಸ್ಸು ಬೇರೆಯವರಿಗೆ ಮಾತ್ರ ಅಂತ ಯೋಚಿಸೋದನ್ನ ನಿಲ್ಲಿಸಿ. ಅದು ನಿಮಗೂ ಸಾತಿ. ಇದು ರಮೇಶ್ನ ಕಥೆ. ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯಿಂದ ಬಂದ ಒಬ್ಬ ಹುಡುಗ. ರಮೇಶ್ಗೆ ದೊಡ್ಡ ಕನಸುಗಳಿದ್ದವು, ಆದರೆ ಸಂಪನ್ಮೂಲಗಳು ಕಡಿಮೆ ಇದ್ದವು. ಮೊನ್ನೆ ದೀಪದ ಮುಂದೆ ಬೆಳಕಿನಲ್ಲಿ ಓದಿ ತನ್ನ ಭವಿಷ್ಯವನ್ನು ಬದಲಾಯಿಸಲು ದೇಕ್ಕೆ ನಿಶ್ಚಯ ಮಾಡಿದ್ದ. ಪ್ರತಿಯೊಂದು ಸವಾಲನ್ನು ಮಗುಮುಖದಿಂದ ಎದುರಿಸುತ್ತಾ ರಮೇಶ್ ಎಂದಿಗೂ ಬಿಟ್ಟುಕೊಡಲಿಲ್ಲ. ಹಗಲಿನಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ರಾತ್ರಿ ಓದುತ್ತಿದ್ದ. ಅವನ ಪರಿಶ್ರಮ ಫಲಿಸಿತು. ಉನ್ನತ ಶಿಕ್ಷಕಕ್ಕೆ ವಿದ್ಯಾರ್ಥಿ ವೇತನ ಪಡೆದ. ತಾಲ್ ಮತ್ತು ಪರಿಶ್ರಮದಿಂದ ತನ್ನ ತರಗತಿಯಲ್ಲಿ ಪ್ರಮಸ್ನ ಪಡೆದು ಪದವಿ ಪಡೆದ. ಇಂದು ರಮೇಶ್ ಒಬ್ಬ ಯಶಸ್ವಿ ಉದ್ಯಮಿ. ತನ್ನ ಸಮುದಾಯದಲ್ಲಿ ಅನೇಕರಿಗೆ ಉದ್ಯೋಗ ನೀಡುತ್ತಿದ್ದಾನೆ. ಅವನ ಜೀವನವು ದೈಹಿಕ ಸಂಕಲ್ಪ ಮತ್ತು ಕಠಿಣ ಪರಿಶ್ರಮದಿಂದ ಕನಸುಗಳು ನಿಜವಾಗಬಹುದು ಎಂದು ತೋರಿಸುತ್ತದೆ. ಪ್ರತಿಯೊಂದು ದೊಡ್ಡ ಪ್ರಯಾಣವು ಒಂದು ಸಣ್ಣ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ನೆನಪಿಡಿ. ಹಾಗಾದರೆ ನಿಮ್ಮನ್ನು ಯಾವುದು ತಡೆಯುತ್ತಿದೆ? ಹಿಂದೆ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ. ವಿಕ್ಕಿಯೇ ಬಾಲಿಗೆ ಜೇವ.